ನಮಸ್ಕಾರ ವೀಕ್ಷಕರೇ, ವಿಎಪಿ ಕನ್ನಡ ಕ್ಯೂಜ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಮೊದಲನೇ ಪ್ರಶ್ನೆ, ಯಾವ ಹಣ್ಣು ಮಾನವನ ದೇಹದಲ್ಲಿ ಹೆಚ್ಚು ಶಕ್ತಿಯನ್ನು ಉತ್ಪಾದಿಸುತ್ತದೆ? ಆಪ್ಷನ್ ಎ ಕಿತ್ತಳೆ, ಆಪ್ಷನ್ ಬಿ ಕಲ್ಲಂಗಡಿ, ಆಪ್ಷನ್ ಸಿ ಸೇಬು, ಆಪ್ಷನ್ ಡಿ ಬಾಳೆಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಡಿ ಬಾಳೆಹಣ್ಣು. ಎರಡನೇ ಪ್ರಶ್ನೆ, ನೊಬೆಲ್ ಪ್ರಶಸ್ತಿಯನ್ನು ಯಾವ ದೇಶದಲ್ಲಿ ನೀಡಲಾಗುತ್ತದೆ? ಆಪ್ಷನ್ ಎ ಅಮೇರಿಕಾ, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಮಲೇಷ್ಯಾ, ಆಪ್ಷನ್ ಡಿ ಭೂತಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ನಾರ್ವೆ. ಮೂರನೇ ಪ್ರಶ್ನೆ, ಬೇಸಿಗೆಯಲ್ಲಿ ಯಾವುದು ತಂಪು? ಆಪ್ಷನ್ ಎ ಕಾಫಿ, ಆಪ್ಷನ್ ಬಿ ಚಹಾ, ಆಪ್ಷನ್ ಸಿ ಹಾಲು, ಆಪ್ಷನ್ ಡಿ ಮಜ್ಜಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮಜ್ಜಿಗೆ. ನಾಲ್ಕನೇ ಪ್ರಶ್ನೆ, ಈರುಳ್ಳಿಯನ್ನು ಹೆಚ್ಚು ಉತ್ಪಾದಿಸುವಂಥ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಭೂತಾನ್, ಆಪ್ಷನ್ ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ. ಐದನೇ ಪ್ರಶ್ನೆ, ಭಾರತದ ಅತ್ಯಂತ ಬಡ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಬಿಹಾರ್, ಆಪ್ಷನ್ ಸಿ ಕೇರಳ, ಆಪ್ಷನ್ ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಬಿಹಾರ್. ಆರನೇ ಪ್ರಶ್ನೆ, ಜೇನುಹುಳುಗಳಿಂದ 1 kg ಜೇನುತುಪ್ಪವನ್ನು ತಯಾರಿಸಲು ಎಷ್ಟು ಲಕ್ಷ ಹೂಗಳಿಂದ ರಸವನ್ನು ಹೀರಬೇಕು? ಆಪ್ಷನ್ ಎ 20 ಲಕ್ಷ, ಆಪ್ಷನ್ ಬಿ 15 ಲಕ್ಷ, ಆಪ್ಷನ್ ಸಿ 10 ಲಕ್ಷ, ಆಪ್ಷನ್ ಡಿ 5 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಎ 20 ಲಕ್ಷ. ಏಳನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿಗಳು ಯಾವ ರಾಜ್ಯದಲ್ಲಿವೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ರಾಜಸ್ಥಾನ್, ಆಪ್ಷನ್ ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಜಸ್ಥಾನ್. ಎಂಟನೇ ಪ್ರಶ್ನೆ, ಹೆಂಗಸರು ಸಿಗರೆಟ್ ಸೇದುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಗರ್ಭಕೋಶ ತೊಂದರೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ ರಕ್ತದೊತ್ತಡ. ಸರಿಯಾದ ಉತ್ತರ ಆಪ್ಷನ್ ಬಿ ಗರ್ಭಕೋಶ ತೊಂದರೆ. ಒಂಬತ್ತನೇ ಪ್ರಶ್ನೆ, ದೇಹದಲ್ಲಿ ಗಟ್ಟಿಯಾದ ಭಾಗ ಯಾವುದು? ಆಪ್ಷನ್ ಎ ಕೈಮೂಳೆ, ಆಪ್ಷನ್ ಬಿ ದಂತ ಕವಚ, ಆಪ್ಷನ್ ಸಿ ಉಗುರು, ಆಪ್ಷನ್ ಡಿ ತಲೆ. ಸರಿಯಾದ ಉತ್ತರ ಆಪ್ಷನ್ ಬಿ ದಂತ ಕವಚ. ಹತ್ತನೇ ಪ್ರಶ್ನೆ, ಫೋನ್ಪೇ ಯಾವ ದೇಶದ ಕಂಪನಿ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪುದೀನಾ. 15ನೇ ಪ್ರಶ್ನೆ, ಮನೆಯಲ್ಲಿ ಕಪ್ಪು ಇರುವೆ ಬಂದರೆ ಏನಾಗುತ್ತದೆ? ಆಪ್ಷನ್ ಎ ಸಮೃದ್ಧಿ, ಆಪ್ಷನ್ ಬಿ ದರಿದ್ರ, ಆಪ್ಷನ್ ಸಿ ಅದೃಷ್ಟ, ಆಪ್ಷನ್ ಡಿ ಬಡತನ. ಸರಿಯಾದ ಉತ್ತರ ಆಪ್ಷನ್ ಎ ಸಮೃದ್ಧಿ. ಹಾಗಾದರೆ ಸ್ನೇಹಿತರೆ, ಪ್ರಸ್ತುತ ಭಾರತದಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ಜನಗಣತಿ ನಡೆಸಲಾಗುತ್ತದೆ? ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ. ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದನ್ನು ಮಾತ್ರ ಮರಿಬೇಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.